ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕುಶಾಲನಗರ ತಾಲೂಕು ವತಿಯಿಂದ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಆವರಣದಲ್ಲಿ ಗೀತ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ತೆಪ್ಪೋತ್ಸವ ಅದ್ದೂರಿಯಾಗಿ ನಡೆಯಿತು. ನಾಪೋಕ್ಲುವಿನಲ್ಲಿ ಹಿಂದೂ ಸಂಗಮದ ಪ್ರಚಾರ ಕಾರ್ಯದ ಸಂದರ್ಭದಲ್ಲಿ ಗೌತಮ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಸಂಭವಿಸಿದೆ. ಕುಶಾಲನಗರ ಪಟ್ಟಣ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕುಶಾಲನಗರ ತಾಲೂಕು ವತಿಯಿಂದ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಆವರಣದಲ್ಲಿ ಗೀತ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಆವರಣದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕುಶಾಲನಗರ ತಾಲೂಕು ವತಿಯಿಂದ ರಾಷ್ಟ್ರಕವಿ ಶ್ರೀ ಜಿ.ಎಸ್. ಶಿವರುದ್ರಪ್ಪನವರ ಜನ್ಮದಿನದ ಪ್ರಯುಕ್ತ ಗೀತ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಕ್ತಿ ದಿನಪತ್ರಿಕೆ ಪ್ರಧಾನ ಸಂಪಾದಕರಾದ ಚಿದ್ವಲಾಸ್, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರಾದ ನಾಗೇಶ್, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿ.ಪಿ. ಶಶಿಧರ್, ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ.ಪಿ. ಚಂದ್ರಕಲಾ, ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನ ಮಾಲೀಕರಾದ ಅಬ್ದುಲ್ ಸಲಾಂ ರಾವತ್, ತಾಲೂಕು ಕಾರ್ಯದರ್ಶಿ ದೇವರಾಜ್ ಸೇರಿದಂತೆ ಮುಂತಾದ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಚಂದ್ರಸುಶೋಭಿತ ದಿವ್ಯಾಂಬರ ಸಂಚಾರಿ ಕಣ್ಣನೀರಿನಲಿ ಮುನ್ನದ ಧೂಳಿನಲಿ ಹೊರಡುತ್ತಿರುವರ ಸಹಚಾರಿ ಹೊರಡುತ್ತಿರುವರ ಸಹಚಾರಿ ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಕಣ್ಣನೀರಿನಲಿ ಮಣ್ಣ ಧೂಳಿನಲಿ ಹೊರಡುತ್ತಿರುವರ ಸಹಚಾರಿ ವೇದಾಂತಿ ಹೇಳಿದನು ಈ ಹೆಣ್ಣು ಮಾಯೆ ಮಾಯೆ ಕವಿಯೊಬ್ಬ ಕರವರಿಸಿದನು ಓ ಇವಳ ಚೆಲುವೆ ಇವಳ ಜೊತೆಯಲ್ಲಿ ನಾನು ಸ್ವರ್ಗವನ್ನೇ ಗೆಲ್ಲುವೆ ಸ್ವರ್ಗವನ್ನೇ ಗೆಲ್ಲುವೆ ವೇದಾಂತಿ ಹೇಳಿದನು ನನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ನನ್ನೆಲ್ಲ ಹೊನ್ನು ಏಕಕ್ಕೆ ಮಿದುವಾಯಿತು ನೆಲವು ಧಗೆಯಾರಿದ ಹೃದಯದಲ್ಲಿ ಪುಟಿದೆದ್ದಿತು ಚೆಲುವು ಪುಟಿದೆದ್ದಿತು ಚೆಲುವು ಬಾಯಾರಿದ ಬಯಕೆಗಳಲ್ಲಿ ತಳತಳಿಸುವ ನೀರು ಬಾಯಾರಿದ ಬಯಕೆಗಳಲ್ಲಿ ತಳತಳಿಸುವ ನೀರು ಕಣ್ಣಿಗೆ ತಣ್ಣಗೆ ಮುತ್ತಿಡುತ್ತಿದೆ ಪ್ರೀತಿಯಂತ ಹಸಿರು ಕಣ್ಣಿಗೆ ತಣ್ಣಗೆ ಮುತ್ತಿಡುತ್ತಿದೆ ಪ್ರೀತಿಯಂತ ಹಸಿರು ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು Thank you.
ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಇಂದು ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಗೆ ನಗೆ ಅದುವೆ ಬಹುಮಾನ ಇಂದು ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಗೆ ನಗೆ ಅದುವೆ ಬಹುಮಾನ ಹಾಡುವ ಹೀಗೆ ಬೇಕೆ ಹಾಡುವ ಹೀಗೆ ಬೇಕೆ ಬಿರುದು ಸಮ್ಮಾನ ಎದೆ ತುಂಬಿ ಹಾಡಿದೆನು ಎಂತ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳುವರಿಹರೆಂದು ಕೇಳುವರಿಹರೆಂದು ನಬಲ್ಲೆಯರಿಂದ ಹಾಡುವೆನು ಮೈ ತುಂಬಿ ಎಂದಿನಂತೆ ಯಾರು ಕಿವಿ ಮುಚ್ಚಿದರು ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಗುರುತಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ ಅಮೃತದ ಸವಿದೆ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಗುಡಿಯೊಳಗೆ ಹತ್ತಿರವಿದ್ದು ದೂರವಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಹತ್ತಿರವಿದ್ದು ದೂರವಿಲ್ಲುವೆವು ನಮ್ಮ ಹಮ್ಮಿ
ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹಿಂದೆ ಇರುವ ಹಾಡಿದೆನು ಅಂದು ನಾನು ಮನವಿಟ್ಟು ಎದೆ ತುಂಬಿ ಹಾಡಿದೆನು ಅಂದು ನಾನು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಆಲೂರು ಸಮೀಪದ ತಾಳೂರು ಇಕೋ ಕ್ಲಬ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಡೆಯಿತು. ಮಕ್ಕಳಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುವುದರ ಮೂಲಕ ವೈಜ್ಞಾನಿಕ ಚಿಂತೆಯನ್ನು ವೃದ್ಧಿಸುವುದೇ ಶಿಕ್ಷಣದ ಪ್ರಮುಖ ಉದ್ದೇಶವಾಗಿದ್ದು, ನಮ್ಮ ಸಂವಿಧಾನದ ಪೀಠಿಕೆ ಇದನ್ನೇ ಒತ್ತಿ ಹೇಳುತ್ತದೆ ಎಂದು ತಾಲೂಕು ಸ್ಕೌಟ್ಸ್ ಗೈಡ್ಸ್ ಸಹ ಕಾರ್ಯದರ್ಶಿ ಹಾಗೂ ಸ್ಕೌಟ್ಸ್ ಮಾಸ್ಟರ್ ಎಚ್.ಡಿ. ಕುಮಾರ್ ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಆಲೂರು ಹಾಗೂ ಇಕೋ ಕ್ಲಬ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಳೂರು ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಡಿ.ಎಂ. ವರದರಾಜ್ ಮಾತನಾಡಿ, ರಾಷ್ಟ್ರೀಯ ವಿಜ್ಞಾನದ ದಿನ ಎಲ್ಲ ಭಾರತೀಯರು ಒಂದಾಗಿ ವಿಜ್ಞಾನದ ಶಕ್ತಿಯನ್ನು ಸಂಭ್ರಮಿಸುವ ಸಂದರ್ಭವಾಗಿದೆ ಎಂದರು. ಭಾರತ್ ಸ್ಕೌಟ್ಸ್ ಗೈಡ್ಸ್ ಆಲೂರು ತಾಲೂಕು ಕಾರ್ಯದರ್ಶಿ ಹಾಗೂ ತಾಳೂರು ಶಾಲೆಯ ಮುಖ್ಯ ಶಿಕ್ಷಕ ಕೊಟ್ರೆಸ್ ಎಸ್ ಉಪರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕಿ ವಿ ರವಿತಾ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಅತಿಥಿ ಶಿಕ್ಷಕಿ ಭಾಗ್ಯಮ್ಮ ಹಾಗೂ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಕೂಡ ಈಗ ಮಾಡ್ತೀವಿ. ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಮಹತ್ವ ಏನು, ಉದ್ದೇಶ ಏನು? ನಾವು ವೈಜ್ಞಾನಿಕ ಚಿಂತನೆಯನ್ನ ಮೂಡಿಸ್ಕೋಬೇಕು ಅಂತ. ವಿಜ್ಞಾನ ಏನ್ ಹೇಳುತ್ತೆ, ಪ್ರಶ್ನಿಸದೆ ಏನನ್ನು ಕೂಡ ಒಪ್ಕೋಬೇಡಿ ಅಂತ, ಹೌದಲ್ಲ? ಪ್ರಶ್ನೆ ಮಾಡದೆ ಏನನ್ನು ಕೂಡ ನಾವು ಒಪ್ಕೊಳ್ಳೋವಾಗಿಲ್ಲ, ಯಾವುದನ್ನು ಕೂಡ, ಹೌದಲ್ವಾ? ಯಾಕೆ, ಏನು, ಹೇಗೆ ಅಂತ ಪ್ರಶ್ನೆ ಮಾಡಬೇಕು. ಈಗ ಸೂರ್ಯ ಹುಟ್ಟುತ್ತೆ, ಸೂರ್ಯ ಹುಡ್ತಾನೆ ಅಂದ್ರೆ ಎಲ್ಲಿಂದ ಹುಡ್ತಾನೆ ಸೂರ್ಯ, ಯಾಕೆ ಹುಡ್ತಾನೆ, ಹೀಗೆ ಪ್ರಶ್ನೆ ಮಾಡ್ಬೇಕಾಗುತ್ತೆ ನಾವು, ಹೌದಲ್ವಾ? ಹಾಗಾದ್ರೆ ನಾವು ದಿನಾಲು ಹೇಳ್ತೀವಲ್ಲ, ಸೂರ್ಯೋದಯ 6 ಗಂಟೆಗೆ ಆಗುತ್ತೆ, ಸೂರ್ಯಾಸ್ತ ರಾತ್ರಿ 6:30 6:30 ಆಗುತ್ತೆ ಅಂತ. ಸೂರ್ಯೋದಯ ಸೂರ್ಯಾಸ್ತ ಇದೆಯಾ ನಿಜ ಜೀವನದಲ್ಲಿ? ಸೂರ್ಯೋದಯ ಸೂರ್ಯಾಸ್ತ ಇದೆಯಾ? ಇಲ್ಲ. ಸೂರ್ಯೋದಯನೂ ಇಲ್ಲ, ಸೂರ್ಯಾಸ್ತನೂ ಇಲ್ಲ. ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. ನಮ್ಮ ಸಂಪ್ರದಾಯದಂತೆ ನಾವು ಇದನ್ನ ನಡೆಸ್ತಾ ಇದ್ದೀವಿ, ಪಾಲಿಸ್ತೀವಿ. ಸೂರ್ಯ ಹೆಂಗೆ, ಸೂರ್ಯ ಉದಯ ಮುಳುಗೋದಿಲ್ಲ ಅಂದ್ರೆ ಏನು, ಹೆಂಗೆ ಅಂದ್ರೆ ಸೂರ್ಯ ಇದ್ದಲ್ಲೇ ಇದ್ದಾನೆ, ನಾವು ಭೂಮಿ ತಿರುಗ್ತಾ ಇದೆ, ಹೌದಲ್ವಾ? ಭೂಮಿ ತಿರುಗುವಾಗ ಒಂದ್ಸರಿ ನಮಗೆ ಕತ್ಲು ಬರುತ್ತೆ, ಇನ್ನೊಂದ್ಸರಿ ಬೆಳಕು ಬರುತ್ತೆ. ಬೆಳಕು ಬರೋ ಸಮಯ ನಾವು ಸೂರ್ಯೋದಯ ಅಂತೀವಿ, ಬೆಳಕು ಕತ್ಲು
ಅಸ್ತಂಗದ ಸಮಯನ ಸೂರ್ಯ ಅಸ್ತ ಅಂತ ಕರಿತಾ ಇದೀವಿ. ಇದು ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು, ಹೌದಲ್ಲ? ಈಗ ಯಾರೋ ನಮ್ಗೆ ಒಂದೇನಾದ್ರು ಕೇಳಿದ್ರೆ ನಾವು ಪ್ರಶ್ನೆ ಮಾಡುವಂಥದ್ದನ್ನ ಕಲ್ತ್ಕೋಬೇಕು. ಇದನ್ನ ನಾವು ಬೆಳೆಸುವಂಥದ್ದು ಈ ರಾಷ್ಟ್ರೀಯ ವಿಜ್ಞಾನ ದಿನದ ಒಂದು ಮಹತ್ವ. ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತ ನಾವೇನಾದ್ರೂ ನೋಡೋದಂದ್ರೆ, ಎಲ್ಲಿಂದ ಯಾವಾಗಿಂದ ಆರಂಭ ಮಾಡಿದ್ದೇವೆ ನಾವು ಇದನ್ನ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾ ಇದ್ವಿ ಅಂತ ಹುಡುಕ್ತಾ ಹೋದ್ರೆ ನಮ್ಮಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಸರ್ ಸಿ ವಿ ರಾಮನ್ ಅವರ ನೆನಪಾಗ್ತಾರೆ. ಆ ಸರ್ ಸಿ ವಿ ರಾಮನ್ ಅವರ ಜನ್ಮದಿನದ ಪ್ರಯುಕ್ತನೇ ನಾವಿವತ್ತು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಏನೇನೆಲ್ಲ ಸಂಶೋಧನೆಗಳು ಮಾಡಿದ್ರು, ವಿಜ್ಞಾನದ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಅವರು ತಮಿಳುನಾಡಿನಲ್ಲಿ 1888ರಲ್ಲಿ ಜನಿಸ್ತಕ್ಕಂಥದ್ದು, ಒಂದು ಹಳ್ಳಿಯಲ್ಲಿ ಜನಿಸಿ ಆನಂತರ ಅವರು ಭೌತಶಾಸ್ತ್ರದಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಅವರು ಚಿಕ್ಕದಿಂದಲೇ ಕೂಡ ಈಗ ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ. ಯಾವುದನ್ನು ಕೂಡ ಅವರು ಪ್ರಶ್ನಿಸದೆ ಒಪ್ಕೊಳ್ತಾನೆ ಇರಲಿಲ್ಲ. ಏನಾದ್ರೂ ಇದ್ರೆ ಯಾಕೆ ಇರ್ಬೋದು, ಕಾರಣ ಏನು ಹುಡುಕ್ತಾ ಇದ್ರು. ಎಲ್ಲದಕ್ಕೂ ಕೂಡ ಕಾರಣವನ್ನು ಹುಡುಕುವಂಥದ್ದು. ಹಾಗೇನೆ ಒಮ್ಮೆ ಅವರು ಸಮುದ್ರದಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಕೂಡ ಸಮುದ್ರದ ನೀರು ನೀರಿಯಾಗಿ ಕಾಣಿಸ್ತಾ ಇತ್ತು. ಹೀಗೆ ಸುಮಾರು ಸರಿ ಅವರು ಪ್ರಯಾಣ ಮಾಡಿದ್ದಾರೆ, ನೋಡ್ತಾನೆ ಇರ್ತಾರೆ. ಯಾಕಿರ್ಬೋದು ಕಾರಣಗಳನ್ನ ಹುಡುಕ್ತಾ ಇರ್ತಾರೆ. ಆ ನೀಲಿ ಬಣ್ಣ ಕಾಣೋದಕ್ಕೆ ಏನು, ನೀರು ತೆಗೆದು ನೋಡೋ ಕೈಯಲ್ಲಿ ನೋಡಿದ್ರೆ ನೀರಾಗಿ ಕಾಣಿಸುತ್ತೆ, ಅದು ಆ ಇಡೀ ನೀರು ನೋಡಿದ್ರೆ ಮತ್ತೆ ನೀಲಿಯಾಗಿ ಕಾಣಿಸುತ್ತೆ. ಯಾಕಿರ್ಬೋದು ಕಾರಣಗಳನ್ನ ಹುಡುಕ್ತಾರೆ. ಆಗ ಇದು ನೀರಿನ ಸಮುದ್ರದಲ್ಲಿ ಇರತಕ್ಕಂತಹ ನೀರು ನೀಲಿಯಾಗಿ ಕಾಣೋದಕ್ಕೆ ಕಾರಣ ಏನು, ಬೆಳಕಿನ ಒಂದು ವಿಕಿರಣ, ಬೆಳಕು ಹೇಗೆ ಚಲಿಸುತ್ತೆ ಅದರ ಆಧಾರದ ಮೇಲೆ ಅಂತೇಳಿ ಅನೇಕ ಸಂಶೋಧನೆಗಳನ್ನ ಮಾಡಿ ಕಂಡುಹಿಡಿತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಬಂಧಗಳನ್ನ ಮಂಡಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳನ್ನ ನಡೆಸಿ ಅದನ್ನ ಅವರು ಮಂಡಿಸಿ ಅದನ್ನ ಜಗತ್ತಿಗೆ ತೋರಿಸಿಕೊಡ್ತಾರೆ. ಅದನ್ನ ಬೆಳಕಿನ ಒಂದು ಪರಿಣಾಮ ಅಂತೇಳಿ ಕರೀತೀವಿ. ರಾಮನ್ ಎಫೆಕ್ಟ್ ಅಂತಲೇ ಅದಕ್ಕೆ ಹೆಸರನ್ನು ಇಟ್ಟಿದ್ದಾರೆ, ಬೆಳಕಿನ ಪರಿಣಾಮ ಅಂತ. ಆ ಬೆಳಕಿನ ಪರಿಣಾಮದಿಂದ ಬಣ್ಣ ನೀಲಿಯಾಗಿ ಕಾಣುತ್ತೆ, ನೀರಿನ ಬಣ್ಣ. ಕೊಟ್ರೇಶಿಯಸ್ ಉಪ್ಪಾರ್ ಅವರೇ ಹಾಗೂ ಪಕ್ಕದ ಶಾಲೆಯ ತಾಳೂರು ಗುಡ್ಡೇನಹಳ್ಳಿ ಮುಖ್ಯೋಪಾಧ್ಯಾಯರು ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂಥ ಕುಮಾರ್ ಸರ್ ಅವರೇ ಹಾಗೂ ಈ ಶಾಲೆಯ ಸಹ ಶಿಕ್ಷಕಿಯಾದಂತಹ ರವಿತಾ ಮೇಡಮ್ ಅವರೇ, ಅದೇ ರೀತಿ ಭಾಗ್ಯ ಮೇಡಮ್ ಅವರೇ ಹಾಗೂ ಮುದ್ದಿನ ಮಕ್ಕಳೇ, ಈ ದಿನ ನಿಮಗೆ ಕುಮಾರ್ ಸರ್ ಸಾಕಷ್ಟು ವಿಷಯವನ್ನು ತಿಳಿಸಿದಾರಲ್ವಾ? ತಿಳಿಸಿದ್ರ? ಏನೇನು ತಿಳಿಸಿದ್ರು? ಸೂರ್ಯ ಮುಳುಗಲ್ಲ ಹುಟ್ಟಲ್ಲ ಅಲ್ವಾ? ಸೂರ್ಯ ಮುಳುಗ್ತಾನೆ ಅಂತ ನಾವು ಅನ್ಕೊಂಡಿದೀವಲ್ವಾ? ಮೂಢನಂಬಿಕೆ. ಎಲ್ಲರೂ ಅದೇ, ಬೆಳಗ್ಗೆ 6 ಗಂಟೆ ಆಗಿದ್ದಾಗೆ ಸೂರ್ಯ ಹುಟ್ಬಿಟ್ಟ, ರಾತ್ರಿ ಮುಳುಗ್ಬಿಟ್ಟ ಅಂತೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರು. ಸೂರ್ಯ ಹುಟ್ಟಲ್ಲ, ಮುಳುಗಲ್ಲ, ಭೂಮಿ ಸುತ್ತಾ ಇರ್ತದೆ ಅಲ್ವಾ? ಅದನ್ನ ನಿಮಗೆ ನಿಜವಾಗ್ಲೂ ಅರ್ಥ ರೀತಿಯಲ್ಲಿ ಹೇಳ್ಕೊಟ್ರು ಅಲ್ವಾ? ಅದೇ ರೀತಿ ಇವತ್ತು ಸರ್ ಸಿ ವಿ ರಾಮನ್ ಅವರ ಇವತ್ತು ಇಡೀ ಹುಟ್ಟುಹಬ್ಬ. ಇಡೀ ದೇಶಾದ್ಯಂತ ಎಲ್ಲ ಸರ್ ಸಿ ವಿ ರಾಮನ್ ಅವರು ಯಾರೋ ವಿಜ್ಞಾನಿ, ಗೊತ್ತಾಯ್ತಾ? ಅವರ ಹುಟ್ಟಿದ ದಿನವನ್ನ ವಿಜ್ಞಾನಿಗಳ ದಿನಾಚರಣೆ ಅಂತ ಇವತ್ತು ದೇಶಾದ್ಯಂತೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಅಲ್ವಾ? ನಿಜವಾಗ್ಲೂ ಅರ್ಥ ಆಗೋ ಒಂದು ಬೆಕ್ಕಿನ ಕಥೆ ಹೇಳಿದ್ರಲ್ಲ, ಮೂಢನಂಬಿಕೆ. ಆಕ್ಚುಲಿ ಅವನಿಗೆ ಅರಿವಿಲ್ಲ. ಏನು ಅರಿವಿಲ್ಲ? ಕೊತ್ತಿನ ಕೌಚ ಹಾಕ್ತಾರೆ ಬೆಕ್ಕನ ಅಂದ್ರೆ ಯಾಕೆ ಕೌಚ ಹಾಕ್ತಾರೆ ಅಂತ ಅವನಿಗೆ ಗೊತ್ತಿಲ್ಲ. ಅವ್ರ ಅಪ್ಪ ಮಾಡ್ತಾ ಇತ್ತು, ಇವನು ಮಾಡ್ದ. ಕಾರಣ ಏನಪ್ಪಾ ಅಂದ್ರೆ ಆ ಕೊತ್ತಿ ಎಡೆ ಇಟ್ಟಾಗ ಇನ್ನು ಯಾರು ಪೂಜನೆ ಮಾಡಿರಲ್ಲ. ಇಲ್ಲಿನ ಹಿರಿಯ ಶಿಕ್ಷಕಿಯಾದಂಥ ರವಿ ಮೇಡಮ್ ಅವರೇ, ಹಾಗೆ ಭಾಗ್ಯ ಮೇಡಮ್ ಅವರು, ಪ್ರೀತಿಯ ಮಕ್ಕಳೇ, ಇವತ್ತೆಲ್ಲ ನಮಗೆ ಗೊತ್ತಿದೆ ಯಾವ ದಿನಾಚರಣೆ ಇವತ್ತು. ಸಿ ವಿ ರಾಮನ್ ಅವರ ಜನ್ಮದಿನ. ಸಿ ವಿ ರಾಮನ್ ಅವರು ಫೆಬ್ರವರಿ 28ರಂದು ಜನಿಸ್ತಾರೆ. ಆದ್ದರಿಂದ ಫೆಬ್ರವರಿ 28ರನ್ನ ನಾವು ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆಯನ್ನ ಮಾಡ್ತೀವಿ ಇಡೀ ದೇಶದಾದ್ಯಂತ. ಅದೇ ರೀತಿ ಇವತ್ತು ನಾವು ಇಕೋ ಕ್ಲಬ್ ವತಿಯಿಂದನೂ ನಾವು ರಾಷ್ಟ್ರೀಯ ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ ನಗರ.
ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಅವರ ತೆಪ್ಪೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಹೊಯ್ಸಳರ ನೆಲೆಬೀಡು ಹೊಸಹೊಳಲು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಅವರ ತೆಪ್ಪೋತ್ಸವದ ಹಿನ್ನೆಲೆಯಲ್ಲಿ ಹೊಸಹೊಳಲು ಚಿಕ್ಕಕೆರೆಯಲ್ಲಿ ವಿದ್ಯುತ್ ದೀಪದಿಂದ ಅಲಂಕೃತಗೊಂಡಿದ್ದ ತೆಪ್ಪದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಉತ್ಸವದ ಮೂರ್ತಿಯನ್ನು ಮೆರವಣಿಗೆ ನಡೆಸಿ ಸಂಭ್ರಮದಿಂದ ತೆಪ್ಪೋತ್ಸವ ನಡೆಸಲಾಯಿತು. ಈ ಸುಂದರ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ಬಂದ ಭಕ್ತಾದಿಗಳಿಗೆ ಶ್ರೀ ಸುರಕ್ಷಾ ಗ್ರೂಪ್ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದ ಅನ್ನ ಸಂತರ್ಪಣೆ ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ರವರು ಭಕ್ತರಿಗೆ ಅನ್ನ ಸಂತರ್ಪಣೆ ಬಡಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಚಿಕ್ಕೇಗೌಡ, ಶಿವಣ್ಣ, ಚಂದ್ರು, ರಘು, ನಂದಕುಮಾರ್, ಪುರಸಭಾ ಸದಸ್ಯ ಪ್ರವೀಣ್, ಮಂಜು, ರವಿಚಂದನ್, ಯಜಮಾನ ಎಚ್ಜೆ ಶ್ರೀನಿವಾಸ್, ಯುವಕರು, ಮಹಿಳೆಯರು ಸೇರಿದಂತೆ ಭಕ್ತ ಸಮೂಹ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲುವಿನ ಹಿಂದೂ ಸಂಗಮದ ಪ್ರಚಾರ ಕಾರ್ಯದ ಸಂದರ್ಭದಲ್ಲಿ ಗೌತಮ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಆರೋಪಿಗಳು. ಹಿಂದೂ ಸಂಗಮ ಕಾರ್ಯಕ್ರಮದ ಪ್ರಚಾರಾರ್ಥವಾಗಿ ವಾಹನದಲ್ಲಿ ಭಗವದ್ ಧ್ವಜ ಅಳವಡಿಸಿದ್ದ ವಿಚಾರದಲ್ಲಿ ತಗಾದೆ ತೆಗೆದ ಅನ್ಯ ಕೋಮಿನ ಯುವಕರು ಹಿಂದೂ ಕಾರ್ಯಕರ್ತನ ಮೇಲೆ ತೀವ್ರ ಹಲ್ಲೆಗೈದ ಆರೋಪದ ಅಡಿ ನಾಪೋಕ್ಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವಿಚಾರದಿಂದ ನಾಪೋಕ್ಲು ಪಟ್ಟಣದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣಗೊಂಡಿತ್ತು. ರಸ್ತೆ ತಡೆ ಮಾಡಲಾಗಿದ್ದು ವಾಹನಗಳು ನಿಲುಗಡೆಗೊಂಡವು. ಬಳಿಕ ಪೊಲೀಸ್ ಅಧಿಕಾರಿಗಳು ಧಾವಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಪ್ರಕರಣ ಸಂಬಂಧ ಓರ್ವ ಆರೋಪಿಯನ್ನು ಬಂಧಿಸಿರುವುದಾಗಿ ಎಸ್ಪಿ ಬಿಂದುಮಣಿ ತಿಳಿಸಿದ್ದಾರೆ. ದೊಡ್ಡಪುಲಿಕೋಟು ಗ್ರಾಮದ ಅಪಚಿರ ಗೌತಮ್ ಕಾರ್ಯಪ್ಪ ಎಂಬುವರ ಮೇಲೆ 4 ಯುವಕರು ದಾಳಿಗೈದಿದ್ದು ತಲೆ, ಹಣೆಯ ಭಾಗದಲ್ಲಿ ಪೆಟ್ಟಾಗಿರುವ ಅವರನ್ನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದೆ. ಈ ಕುರಿತು ಹಿಂದೂ ಸಂಗಮ ಪ್ರಚಾರಕ್ಕೆ ಬಂದಿದ್ದ ಕರವಂಡ ಲವನಾಣೆಯ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇದರ ಅನ್ವಯ ನಾಪೋಕ್ಲು ಠಾಣೆಯಲ್ಲಿ 4 ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿ ಎಫ್ಐಆರ್ ದಾಖಲಾಗಿದೆ. ಸಂಜೆ 4 ಗಂಟೆ ವೇಳೆಗೆ ನಾಪೋಕ್ಲುವಿನ ಪೊನ್ನಾಡ್ ಸೂಪರ್ ಮಾರ್ಕೆಟ್ ಎದುರು ಸಾಮಗ್ರಿ ಖರೀದಿಸಲೆಂದು ಗೌತಮ್ ಅವರು ಭಗವದ್ ಧ್ವಜ ಕಟ್ಟಿದ್ದ ತಮ್ಮ ಪಿಕಪ್ ವಾಹನದಲ್ಲಿ ಬಂದಿದ್ದು, ಈ ವೇಳೆ ಲವನಾಣೆಯ ಸಿಕ್ಕಿ ಧ್ವಜ ಕಟ್ಟಿದ್ದ ಕುರಿತು ಮಾತನಾಡುವಾಗ ಬಲ್ಲಮಾವಟಿಯಲ್ಲಿ ದಿನಾಂಕ 28ರಂದು ನಡೆಯಲಿರುವ ಹಿಂದೂ ಸಂಗಮದ ಕಾರ್ಯಕ್ರಮದ ಕುರಿತು ಪ್ರಚಾರಕ್ಕೆ ಬಂದಿರುವುದಾಗಿ ಗೌತಮ್ ತಿಳಿಸಿದ್ದಾರೆ. ಇದನ್ನು ನೋಡಿದ ಪಕ್ಕದ ಅಂಗಡಿಯಲ್ಲಿದ್ದ ಸುಹೇಲ್ ಎಂಬಾತ ಕಬ್ಬಿಣದ ರಾಡ್ನಿಂದ, ಸಿದ್ದಿಕ್ ಎಂಬಾತ ಬೇಸ್ಬಾಲ್ ಬ್ಯಾಟ್ನಿಂದ ಗೌತಮ್ ಮೇಲೆ ಹಲ್ಲೆ ಮಾಡಿದ್ದಾರೆಂದು ದೂರಿನಲ್ಲಿ ತಿಳಿಸಲಾಗಿದೆ. ಇವರೊಂದಿಗೆ ನಾಫಿ ಎಂಬಾತನು ಹಲ್ಲೆಯಲ್ಲಿ ಭಾಗಿಯಾಗಿದ್ದು, ರಾಶಿದ್ ಎಂಬಾತನು ಸಹಕರಿಸಿರುವುದಾಗಿ ಕರವಂಡ ಲವನಾಣೆಯ ತಿಳಿಸಿದ್ದಾರೆ. ರೋಡ್ ಬ್ಲಾಕ್ ಮಾಡಿದೀವಿ ಅಷ್ಟೇ. ಮಾಡ್ಬಿಡ್ತಾ ಇದ್ರು, ನಾವು ಸುಮ್ಮನೆ ಹೊಡೆದಿದ್ರೆ ಕರ್ಕೊಂಡು ಬರೀಲಿ, ಪ್ರೊಡ್ಯೂಸ್ ಮಾಡಿ, ಇಲ್ಲದ್ರಲ್ಲಿ ಜೈಲಿಗೆ ಹಾಕಿ ಅವನ ಅರೆಸ್ಟ್ ಮಾಡಬೇಕು, ಇಸ್ಮಾಯಿಲ್ ಅರೆಸ್ಟ್ ಮಾಡಬೇಕು. ಅವನ ಪ್ರಚೋದನೆ ಇದು, ಅವನ ಕುಮ್ಮಕ್ಕಿಂದ ನಡೀತಾ ಇರೋದು. ಆ 4 ಜನರಲ್ಲಿ ನಮ್ಮ ಅನೂಪ್ ಸರ್ ಅವರ ನಂಬಿಕೆ ಮೇಲೆ ನಾವು ಹೇಳ್ತಾ ಇದ್ದೀನಿ. ಒಬ್ಬನನ್ನು ಅರೆಸ್ಟ್ ಮಾಡಿದಾರಂತೆ. ಇನ್ನು 3 ಜನರನ್ನು ನಾಳೆ ಮಧ್ಯಾಹ್ನದವರೆಗೆ ಟೈಮ್ ಕೊಡೋಣ. ನಾಳೆ ಮಧ್ಯಾಹ್ನಕ್ಕೆ ನಾಳೆ ನಮ್ಮ ಸಮಾವೇಶ ಇದೆ. ಸಮಾವೇಶದಲ್ಲಿ ಎಲ್ಲರೂ ತಮ್ಮ ತಮ್ಮ ವಾಹನಗಳಲ್ಲಿ ಬಂದು ನಾಪೋಕ್ಲು ಸ್ಟೇಷನ್ಗೆ ಮುತ್ತಿಗೆ ಹಾಕೋಣ. ಎಲ್ಲರೂ ಬರಬೇಕು, ಇಲ್ಲಿ ಸೇರಿ ಸಮಸ್ತ ಹಿಂದೂಗಳು ಬೇಕು. ನಮ್ಮಲ್ಲಿ ದೇವರಾಣಿಗೂ ರಾಜಕೀಯ ಇಲ್ಲ, ನಮಗೆ ಹಿಂದೂಗಳ ರಕ್ಷಣೆ ಆಗ್ಬೇಕು. ಎಲ್ಲರೂ ಬನ್ನಿ ಬಂಧುಗಳೇ. ಅಲ್ಲಿಂದ ಈ ಹಿಂದೂ ಸಮಾವೇಶ ಆಗುವುದಲ್ಲದೆ ನಾಳೆ ಮುತ್ತಿಗೆ ಹಾಕಿದ ನಂತರ ಪುನಃ ಅವರನ್ನು ಅರೆಸ್ಟ್ ಮಾಡಿಲ್ಲ ಹೇಳಿದ್ರೆ ನಮ್ಮ ಕೆಜಿ ಪೊಪ್ಪನವರು ಬಂದಿದ್ದಾರೆ, ನಮ್ಮ ಸಮಸ್ತ ಸಂಘ ಪರಿವಾರದವರು ಬಂದಿದ್ದಾರೆ, ಎಲ್ಲರ ವಿಎಚ್ಪಿಯ ನಮ್ಮ ಕೊಡಗಿನ ಅಧ್ಯಕ್ಷರಾದ ರಮೇಶ್ ರವರು ಬಂದಿದ್ದಾರೆ, ಪಂಪೇಲ್ ರವರು ಬಂದಿದ್ದಾರೆ, ಶರಣ್ ಪಂಪೇಲ್ ರವರು ಬಂದಿದ್ದಾರೆ. ನಾನು ಪೊಲೀಸರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್, ಪೊಲೀಸ್ನವ್ರಿಗೆ ನಾನು ಕೇಳ್ತಾ ಇದ್ದೀನಿ, ನಮಗೆ ಇಲ್ಲ ಸಲ್ಲದ ಕಾನೂನು ಸಮಾವೇಶ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ನಾಳೆ ನಮ್ಮ ಸಮಾವೇಶವನ್ನು ಏನಾದರೂ ರದ್ದು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಇಡೀ ಕೊಡಗು ಬಂದಾಗ್ತದೆ. ಬೆಂಕಿ ಹತ್ತಿ ನಾವು. ಸೊ ಇಷ್ಟು ಹೇಳಿ ಬೋಪಯ್ಯನವರು 2 ಮಾತಾಡಿದ ನಂತರ
ಸ್ವಯಂ ಸೇವಕ ಸಂಘದ ಇದು ಶತಾಬ್ದಿ ಏನಾಗಿತ್ತು 100 ವರ್ಷ ಪ್ರಾರಂಭ ಆಗಿ ಅದನ್ನ ಅತ್ಯಂತ ವ್ಯವಸ್ಥಿತವಾಗಿ ಅದೊಂದು ಸಮಾಜ, ಇಡೀ ಸಮಸ್ತ ಹಿಂದೂಗಳ ಸಮಾಜೋತ್ಸವವಾಗಿ ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ. ಇಡೀ ರಾಷ್ಟ್ರದಲ್ಲಿ 3,000ಕ್ಕೂ ನಮ್ಮ ರಾಜ್ಯದಲ್ಲಿ ಮಾಡಿದ್ದೇವೆ. ಕೊಡಗಿನಲ್ಲೂ ಹೆಚ್ಚು ಕಮ್ಮಿ 90-95 ಪಂಚಾಯಿತಿ ಮಂಡಲ ವ್ಯಾಪ್ತಿಯಲ್ಲಿ ಮಾಡಿದ್ದೇವೆ. ಈಗ ತಾನೇ ಬೆಟಗೇರಿಯಲ್ಲಿ ನಾನು ಇದ್ದೆ, ಅಲ್ಲಿ ಆಯ್ತು. ಇನ್ನೊಂದು 2-3 ಆದ್ರೆ ನಾಳೆ ಕೊನೆ ದಿವಸ ನಾವು ಎಲ್ಲಿಯೂ ನಮ್ಮ ಪರಿವಾರದ ಮುಖಂಡರು ಇರ್ಬೋದು, ಯಾರೇ ಇರ್ಬೋದು, ನೀವು ಮಾತೆತ್ತಿದ್ರೆ ಪ್ರಚೋದನಾಕಾರಿ ಭಾಷಣ ಅಂತ ಹೇಳ್ತೀರಲ್ಲ, ಅದನ್ನ ಕೂಡ ರೆಸ್ಟ್ರಿಕ್ಷನ್ ಮಾಡಿಕೊಂಡು ಸಮಾಜಕ್ಕೆ ಸಂದೇಶ ಕೊಡಬೇಕು. ನಮ್ಮನ್ನ ನೋಡಿ ಅವರು ಅನುಕರಣೆ ಮಾಡದಿದ್ರೆ ಅವ್ರು ಮಾಡಲ್ಲ, ಮಾಡಿ ಮಕ್ಕಳ ಅಂತ ಹೇಳೋಣ ಅಂತ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಕೂಡ ಉದ್ದೇಶಪೂರ್ವಕವಾಗಿ ನಾಳೆ ಬಲಮೋಟಿಯಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡುವಂತ ಕೆಲಸ, ಕೊನೆ ಹಂತದ ಒಂದು ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡುವಂತ ಕೆಲಸವನ್ನ ಇಲ್ಲಿ ಸೋಕಾಲ್ಡ್ ಇವರು ಪುಡಾರಿಗಳ ಮಕ್ಕಳು ಮರಿ ಅಂತ ಹೇಳ್ಕೊಂಡು ಮಾಡಿದ್ದಾರೆ. ಇವರನ್ನ ಈಗಾಗಲೇ ನಿಮ್ಮ ಒಂದು ಮಾತಿನಂತೆ ಒಬ್ಬನ ಪ್ರಮುಖನ ಬಂಧನ ಆಗಿದೆ ಅಂತ ಹೇಳಿದ್ದೀರಿ. ಉಳಿದವ್ರನ್ನ ಈಗೇನು ಮನೋತಜ್ಞರು ಹೇಳಿದ್ದಾರೆ, ಅದರ ಪ್ರಕಾರ ನೀವು ನಡ್ಕೊಳ್ಬೇಕು. ಈ ಜಿಲ್ಲೆಯ ಒಳಗೆ ಇವತ್ತು ಏನು ನಾವು ಇದ್ದಾಗ ಬಹುಶಃ ಈ ಗಾಂಜಾ ಮತ್ತು ದನದ ಸಾಗಾಟ, ಹಾಗೆ ದನ ಮಾಂಸ ಮಾರಾಟಗಳು ಎಲ್ಲವೂ ಆಗ್ತಾ ಇದೆ. ಎಲ್ಲರೂ ಕಾನೂನು ಇದನ್ನ ತಕ್ಷಣ ನಿಲ್ಲಿಸಿ ಈ ಗಾಂಜಾ ಮಾರಾಟ, ಹಿಂದಿನ ಎಸ್ಪಿ ಇದ್ದಾಗ ಗಾಂಜಾ ಸೇದೋರ್ನು ಕೇಸ್ ಹಾಕ್ತಾ ಇದ್ರು. ಆ ಕೆಲಸವನ್ನು ತಕ್ಷಣ ಮಾಡಬೇಕು. ಎಲ್ಲ ರೈಡ್ ಮಾಡಿ, ಅಂಗಡಿ ರೈಡ್ ಮಾಡಿ, ಆ ಕೆಲಸವನ್ನ ಮಾಡಿ ಕೊಡಗು ಜಿಲ್ಲೆ ಶಾಂತಿ. ನಾಪೋಕ್ಲಿನಲ್ಲಿ ನಮ್ಮದೇ ಚರಿತ್ರೆ ಇದೆ, ಹಿಂದೆ ಏನು ನಡೆದಿದೆ ಈ ನಾಪೋಕ್ಲಿ ಪೊಲೀಸ್ ಸ್ಟೇಷನ್ಗೆ, ಅದಕ್ಕೆ ಅವಕಾಶವನ್ನ ಮಾಡಿ ಕೊಡಬೇಡಿ ಅನ್ನುವಂತ ಮಾತನ್ನ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಎಲ್ಲ ಹಿಂದೂ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಇದು ನಾವು ಯಾರೋ ಬಂದು ಸೋಮೋಟೋ ಕೇಸ್ ಹಾಕ್ತಾರೆ, ಅದಕ್ಕೆಲ್ಲ ಯಾರು ಭಯಪಡುವಾಗ್ತಾ ಇಲ್ಲ. ರಾಮ ಜ್ಯೋತಿ ಅಂತ ಇದರಲ್ಲಿ 800 ಪಾಲೂರು ಘಟನೆಯಲ್ಲಿ 800 FIR ಗಳಾಗಿತ್ತು. ಅದಕ್ಕೂ ನೀವ್ಯಾರು ಹೆದರಲಿಲ್ಲ. ಹಾಗಾಗಿ ಯಾರು ಎದೆಗುಂದೋದು ಬೇಡ. ಇಡೀ ಸಮಾಜ ಕಾಡಿಂದ ಪೆಟ್ಟು ತಿಂದಿದ್ದಾರೆ. ಆ ಕುಟುಂಬದ ಒಟ್ಟಿಗೆ ಇಡೀ ಹಿಂದೂ ಸಮಾಜ ಇರುತ್ತದೆ ಅನ್ನುವ ಸಂದೇಶವನ್ನ ಕೊಡುವಂತ 27/2/2026 ನಾಗ್ಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿತು ಅಂದರೆ ವಿಕ್ಟಿಮ್ ಆದಂಥ ಗೌತಮ್ ಅವರಿಗೆ ನಾಪೋಕ್ಲು ಟೌನ್ ಲಿಮಿಟ್ಸಲ್ಲಿ ಸಂಜೆ ಒಂದು 4-4:30 ಹಾಗೆ 4 ಜನ ಬಂದು ಹಲ್ಲೆ ಮಾಡಿದ್ದಾರೆ ಅಂತ ಒಂದು ದೂರನ್ನು ನೀಡಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗುತ್ತೆ ನಾಪೋಕ್ಲು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂಥ 4 ಜನ ಆರೋಪಿತರು ಬಂದು ಸುಹೇಲ್, ಸಿದ್ದೀಕ್, ನಾಫಿ, ರಶೀದ್ ಅಂತ. ಸೊ ಇವ್ರನ್ನ ಆಲ್ರೆಡಿ ನಾವು ದಸ್ತಗಿರಿ ಮಾಡಿರ್ತೇವೆ. ಇದಾದ ನಂತರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತಮವಾದಂಥ ತನಿಖೆ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕುಶಾಲನಗರ ತಾಲೂಕು ವತಿಯಿಂದ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಆವರಣದಲ್ಲಿ ಗೀತ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ತೆಪ್ಪೋತ್ಸವ ಅದ್ದೂರಿಯಾಗಿ ನಡೆಯಿತು. ನಾಪೋಕ್ಲುವಿನಲ್ಲಿ ಹಿಂದೂ ಸಂಗಮದ ಪ್ರಚಾರ ಕಾರ್ಯದ ಸಂದರ್ಭದಲ್ಲಿ ಗೌತಮ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಸಂಭವಿಸಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ಒಂದೇ ನೋಡೊಂದಿಗೆ ಮಂಜು ಬೈರೂಪ.